ಪುಣ್ಯಾತ್ಮರೇ, ಏನ್ರಿಪ್ಪ? ಕಡಕೋಳ ಮಡಿವಾಳಪ್ಪರು ಬಹಳ ಸುಂದರವಾದಂತ ಮಾತನ್ನು ಹೇಳ್ತಾರೆ. ಏನ್ ಹೇಳ್ತಾರಿಪ್ಪ ಸುಂದರವಾದ ಮಾತ? ಬಂಗಾಲಿ ಸಂತಿ ಬಲು ಗಡಿಬಿಡಿ, ಭ್ರಾಂತಿಗೆಟ್ಟ ತಿರುಗಬೇಡ ಎಲೆ ಕೊಡಿ. ಹೌದು ನಾಲ್ಕು ಬಾಜಾರೆಲ್ಲ ತಿರುಗಾಡಿ ಬೇಕಾದ ಕೊಂಡುಕೋ ಚೌಕಾಶ ಮಾಡಿ ಅಂತ ಹೇಳ್ತಾರೆ. ಹೇಳ್ಯಾರಿಪ್ಪ. 9 ಪ್ಯಾಟೆ ಅಗಸಿ ಬಾಜಾರ, ಇಲ್ಲಿ ಇರುವರು 6 ಮಂದಿ ದಲಾಲ್ಯಾರ. ಹೌದು ಪಟ್ಟಣ ಶೆಟ್ಟಿ ಎಂಬ ಸವಕಾರ ಅವನ ಹಂತಿಲಿ ಮಾಡ್ಕೊನೆ ನಿಜವಾದ ವ್ಯಾಪಾರ ಅಂತ ಹೇಳ್ಯಾರ. ಹೇಳ್ತಾರಿಪ್ಪ. ಅದಕ್ಕೆ ಬಂಧುಗಳೇ, ಏನ್ರಿಪ್ಪ? ಇದು ಒಂದ ಕಡಿ ಚಾನ್ಸ್ ಅಂತ ಹೇಳ್ಯಾರ. ಇದಕ್ಕೆ ಹೌದು, ಕೊನೆದಿದು. ಹೌದು. ಅದಕ್ಕೆ ಬಹಳ ಸುಂದರವಾಗಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾ ಇದ್ದಾರ. ಏನಂದ್ರಿಪ್ಪ? ಮನುಜ ಕುಲದ ಜನನದ ಲಾಭ ಆವುದು, ಮನುಷ್ಯನಿಗೆ ಪುಣ್ಯಾತ್ಮರ ಜನ್ಮ ತಗೊಂಡು ಬಂದಿದ್ದ ಲಾಭ ಯಾವುದು ಅಂತ ಬರಿತಾರಿಪ್ಪ. ಅದಕ್ಕೆ ನಾನ್ಯಾರೆಂಬುದು ಅರಿದು ಆ ಪರಮಾತ್ಮನನ್ನ ತಿಳ್ಕೊಂಡು, ಹೌದು, ಅವನನ್ನು ಕೂಡಿಕೊಂಡಾಗ ಮಾತ್ರ ಈ ಜನ್ಮಕ್ಕೆ, ಈ ಕೊನೆ ಜನ್ಮಕ್ಕೆ ಬಂದದು ಧನ್ಯ ಧನ್ಯ ಅಂತ ಹೇಳ್ತಾರಿಪ್ಪ. ಅದನ್ನ ಅರಿಬೇಕಾಗ್ಯದ, ತಿಳಿಬೇಕಾಗ್ಯದ. ಅದಕ್ಕೆ ನಿಜಗೊಂಡ್ರು ಬರೀತಾರೆ, ವಿಷಮ ಸಂಸಾರವಿದು ಕನಶಂದರಿ ಮಾರ ಮರ್ದನ ಶಂಭುಲಿಂಗನ ಒಲಿಸಿ ಗಂಭೀರ ಸುಖದಳು. ಬರೇ ಸುಖ ಹೇಳಲಿಲ್ಲ, ಮತ್ತೆ ಹೆಂಗ್ರಿಪ್ಪ? ನಿನಗೆ ತಿಳಿದಲ್ಲ. ಆ ಸಾಲಿಗೆ ನೀವು ಜಳ ಸಹಿತ ಬಡ್ಕೊಂಡವ್ರಲ್ಲ, ಗಂಭೀರ ಸುಖ ಅಂತ ಹೇಳ್ತಾರ, ಅವ್ರಿಗೆ ಗೊತ್ತಾಗ್ತದೆ. ಹೌದು, ಸುಖ ಬೇರೆ. ನೀನೆಂದು ಪಡಿವೆ ಪರಮುಕ್ತಿ ಅಂತ ಹೇಳ, ಬರೇ ಮುಕ್ತಿ ಹೇಳಿಲ್ಲ, ಪರಮುಕ್ತಿ ಸುಖವ ಎಂದು ಪಡಿವೆ ಅಂತ ಕೇಳ್ತಾರ. ಸುಖದ ಒಳಗೆ ಬಹಳ ಸುಖ. ಅದಕ್ಕೆ ಒಮ್ಮೆ ಸುಖ ನಿನಗ ಆಯ್ತಂದ್ರ ಇನ್ನೊಮ್ಮೆ ದುಃಖದ ಆವಾಸ ಆಗಬಾರ್ದತ್ತ, ಅಂತ ಸುಖಕ್ಕೆ ಪರಮ ಸುಖ ಅಂತ ಕರೀತಾರ. ಗಂಭೀರ ಸುಖ ಅಂದ್ರ ಬಹಳ ಗಂಭೀರವಾಗಿ ಎಚ್ಚರದಿಂದ ಹೆಜ್ಜೆ ಇಡುವುದು. ಅಂತ ಸುಖ ನಿನಗೆ ಪ್ರಾಪ್ತ ಆಗಬೇಕಾಗಿತ್ತಂದ್ರ, ಹೌದು, ಆ ಸುಖ ನಿನಗೆ ಸಿಗಬೇಕಾಗಿತ್ತಂದ್ರ ಬಹಳ ಸುಲಭವಾದಂತ ಉಪಾಯ ಹೇಳ್ಯಾರ ಈ ಕಾಲದಾಗ. ಹೆಂಗ್ರಿಪ್ಪ ಅದು? ಈ ಕಾಲದಾಗ ಉಪಾಯ ಬಹಳ ಸುಲಭ ಹೇಳ್ಯಾರ. ಹೆಂಗ್ ಹೇಳ್ಯಾರ? ನಿನಗ ಪುಣ್ಯಾತ್ಮ ಕರ್ತಾಯುಗದಾಗ ಹೌದು ಅವಿಷ್ಯ ಬಹಳ ಇತ್ತು. ಆ ಕರ್ತಾಯುಗದಾಗ ಅವಿಷ್ಯ ಬಹಳ ಇತ್ತವಾಗ ಜಪ ತಪ ಮಾಡಕ್ ಅನುಕೂಲ ಇತ್ತು. ಅನುಕೂಲ. ಮುಂದೆ ಕರ್ತಾ ಪುಣ್ಯಾತ್ಮರ ತೀರ್ಥಾದಾಗ ಯಜ್ಞ ಯಾಗಾದಿ ಮಾಡಕ್ಕ ನಿನಗ ಸಮಯ ಇತ್ತು. ದ್ವಾಪಾರದಾಗ ಪುಣ್ಯಾತ್ಮರ ದಾನ ಧರ್ಮ ಮಾಡ್ಲಿಕ್ಕೆ ಸಂಪತ್ತು ಎಲ್ಲವೂ ಇತ್ತು. ಆದ್ರೆ ಕಲಿಯುಗದೊಳಗೆ ನಿನಗೆ ಸಮಯನೂ ಇಲ್ಲ, ಅವಿಷ್ಯನೂ ಇಲ್ಲ. ಅದಕ್ಕೆ ಬರಿತಾರ ಪುಣ್ಯಾತ್ಮರ ಶರೀಫರು, ಏನಂದ್ರಿ? ಹೋಗುತ್ತಿದೆ ಕಾಯ ವ್ಯರ್ಥ, ಇದರಲ್ಲಾಗ ತಿಳಿದವ ಯೋಗಿ ಸಮರ್ಥ. ಹೌದಿಲ್ಲ? ಅವಶ್ಯದಾಗ ದಿವಸ ಒಂದು ಕಡಿಮೆ ಆಗಲಕ್ಕತ್ಯದ. ಅವಶ್ಯದಾಗ ದಿವಸ ಒಂದು ಕಡಿಮೆ ಆಗಲಕ್ಕತ್ಯದ. ತಿಳಿದರೆ ನೋಡು, ತಿಳಿಲಾರ್ದ ನೋಡು, ಕೊಟ್ಟಿರ್ತಕ್ಕಂಥ ಅವಶ್ಯ ಮಾತ್ರ ಕಡಿಮೆ ಆಗಲಕ್ಕತ್ಯದ. ಅದಕ್ಕೆ ಪುಣ್ಯಾತ್ಮರೇ ರಾಮಕೃಷ್ಣ ಪರಮಹಂಸರು ಕಾಳಿ ಮಾತೆ ಮುಂದೆ ಕೂತ್ಕೊಂಡು ನಿತ್ಯ ಪೂಜೆ ಮಾಡಿ ಅಳುತ್ತಿದ್ರತ್ತವ್ರು. ಯಾಕ್ರಿಪ್ಪ? ಯಾಕೆ ಅಳುತ್ತಿದ್ರು ಅಂತ ಕೇಳಿದ್ರ, ನನ್ನ ಅವಶ್ಯದಾಗ ಒಂದು ದಿವಸ ಕಡಿಮೆ ಆಗಲಕ್ಕಿತ್ತು, ನಿನ್ನ ದರ್ಶನ ನನಗಾಗ್ಲಿಕ್ಕತ್ತಾ ಇರಲಿಲ್ಲ, ನಂದು ಅರಿವು ನನಗ ಗುರುತಾಗ್ಲಿಕ್ಕತ್ತಾ ಇರಲ್ಲ. ನಾನು ಯಾರು? ಹೌದು. ರಮಣ ಮಹರ್ಷಿಗಳು 6ನೇ ವರ್ಷಕ್ಕೆ ಮನೆ ಬಿಡ್ತಾರೆ. ನಾನು ಯಾರು ಅನ್ನೋ ಸಂಶೋಧನೆ ಮಾಡೋ ಸಲುವಾಗಿ. ಅದು ಬಹಳ ಮಜಾದ. ಯಾಕಂದ್ರೆ ಜಗತ್ತ ಈ ಕಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಬ್ಬರು ಕ್ವಚಿತ್ ಬರ್ತಾದ್ರು, ಎಲ್ಲರೂ ಒಬ್ಬರು ಕೊಚ್ಚತ್ ಬರ್ತಾರ. ಹೌದು. ಹುಟ್ಟಿದ ಜೀವಿಗಳೆಲ್ಲ ನೆಟ್ಟಗೆ ಬ್ರಹ್ಮಜ್ಞಾನಿಗಳಾದ್ರೆ ಭವಕ ಬೀಜ ಬೇಕೋ ಬೇಡ ತಿಳ್ಕೊಂಡು ಕೇಳ್ತಾರತ್ತ ಪುಣ್ಯ. ಕೇಳ್ತಾರೆ. ಹುಟ್ಟಿದ ಜೀವಿಗಳೆಲ್ಲ ನೆಟ್ಟಗೆ ಬ್ರಹ್ಮಜ್ಞಾನಿಗಳಾದ್ರೆ ಭವಕ ಬೀಜ ಬೇಕೋ ಬೇಡ ಅಂತ ಸಿದ್ಧಾರೂಢ ಅಜ್ಜಗ ಪ್ರಶ್ನೆ ಮಾಡ್ತಾರತ್ತ. ಹೌದು. ಅವಾಗ್ರಿಪ್ಪ ಅವಾಗ ಅಪ್ಪ ಹೇಳ್ತಾನತ್ತ, ಏನಂದ್ರೆ ಅಪ್ಪನ ಕೊಪ್ಪತ್ತಿನ ಕೂಲಿ ಬೇಡು ಮಕ್ಕಳು ಬಂದಾರ, ಎಲ್ಲರಿಗ ಹೆಂಗ ಬ್ರಹ್ಮಜ್ಞಾನ ಆದಿತ್ತು ಅಂತ ಕೇಳ್ತಾರತ್ತ. ಅಕಸ್ಮಾತ್ ಎಲ್ಲಾರು ಬ್ರಹ್ಮಜ್ಞಾನಿಗಳು ಆದ್ರಂತ ತಿಳ್ಕೊ. ಆದ್ರಂತ ಹರಿತಕ್ಕಂತ ನೀರು ತುಪ್ಪ ಆಗ್ತದ. ಹುಡ್ದಾಗಿರ್ತಕ್ಕಂಥ ಕಲ್ಲೆಲ್ಲ ಕಡುಬಾಗ್ತಾವ, ಹಚ್ಚುಗಳದು ಹೊಡಿದು ಅಂತ ಹೇಳಿದ್ರತ್ತ. ಹೌದು. ಅದಕ್ಕೆ ಬಂಧುಗಳೇ, ಇದು ಹೆಂಗ ಐತಿ ಅಂತ ಕೇಳಿದ್ರ, ಹೆಂಗದ? ಅದಕ್ಕೆ ಕಡಿಕೋಳ ಮಡಿವಾಳಪ್ಪನ ಉದ್ದೇಶ ಏನು ಅಂತ ಕೇಳಿದ್ರ, ಇಲ್ಲಿ ಕೂಡ ಒಳಗ 6 ಮಂದಿ ದಲಾಲಿ ಅರ್ದಾರ. ಈಗ ಹೊರಗೆ ಹೆಂಗ ದಲಾಲಿ ಅದಾರಲ್ಲ, ಭೂಮಿ ಹಿಡ್ಕೊಂಡು. ಅವಾಗಿನ ಕಾಲಕ್ಕೆ ಪುಣ್ಯಾತ್ಮರ ಭೂಮಿ ಒಳಗ ಕಮಿಷನ್ ಇಡ್ತಲಾಗಿರುತ್ತೆ. ಇಲ್ಲ, ಹೆಣ್ಣ ಗಂಡ ಕೊಡ್ಸೋದಕ್ಕೆ ಕಮಿಷನ್ ಇರಂಗಿರುತ್ತೆ. ಹೆಣ್ಣ ಗಂಡ ಅಗರ್ಸೋದು ಅಂತೂ ಯಾರು ನೋಡ್ತಲಾಗಿರುತ್ತೆ. ಆದ್ರೆ ಇವತ್ತು ಎಲ್ಲಾನು ನಡೆದವ. ಅದಕ್ಕ ಪುಣ್ಯಾತ್ಮರ ನಾವ್ ದುಃಖ ಆಗ್ಲಿಕ್ಕೆ ಕಾರಣ ನಮ್ಗೆ ಯಾಕಿಷ್ಟ ಘಟನೆಗಳು ಬಂದಾವತ್ತ ಕೇಳಿದ್ರೆ, ಹೌದು, ನಾವೇನ್ ಮಾಡಾಕತ್ತಿದಿಲ್ಲ. ಹೌದ್ರಿಪ್ಪ, ನಾವ ಅನುಭವಿಸ್ಬೇಕಾಗಿತ್ತು. ಹೌದು. ಅದನ್ನ ಯಾರು ತಗೊಳಕ್ಕಿಲ್ಲ.
ಮಾಡಿದ ಎಡಿ ತೋಡಿ ತೋಡಿ ಉಣುದದು ಇವತ್ತಿನ ಕಾಲ. ಹೌದು. ಹಿಂದೆ ಯಾರೋ ಮಾಡಿದ ಮುಂದೆ ಬರ್ಬೇಕು, ಇವತ್ತು ಹಂಗಿಲ್ಲ. ನೀ ಮಾಡಿದ ನಿನ್ನ ಪಾಲಕ ಐತಿ. ಅದಕ್ಕೆ ಬಂಧುಗಳೇ, ಆ ನೀನು ಯಾರು ಅಂತಕ್ಕಂಥ ಸತ್ಯ ದರ್ಶನ ನಿನಗಾಗಬೇಕಾಗಿತ್ತು, ನಿನ್ನ ಅರಿವು ನಿನಗೆ ಗೊತ್ತಾಗಬೇಕಾಗಿತ್ತಂದ್ರ ಬಹಳ ಸುಲಭವಾದಂತ ಈ ಕಲಿಯುಗಕ್ಕೆ ಸಾಧನ ಹೇಳ್ಯಾರ. ಯಾವ್ದ್ರಿಪ್ಪ ಸಾಧನ ಹೇಳ್ಯಾರ ಪುಣ್ಯಾತ್ಮರೇ? ಯಾವ್ದ್ರಿ ಅದು? ನರಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣ ಅನ್ನಬಾರದೆ. ಹೌದು, ಕೃಷ್ಣ ಅನ್ನಬಾರದೆ. ಕೃಷ್ಣನ ನೆನೆದರ ಕಷ್ಟ ಬಂದಿಷ್ಟಿಲ್ಲ ಅಂತ ಹೇಳ್ಯಾರ. ಈ ಮಂತ್ರ ನಿನಗೆ ಯಾರು ಹೇಳಿಕೊಡ್ತಾರೋ ಅಂತ ಕೇಳಿದ್ರ? ಯಾರು ಹೇಳಿಕೊಡ್ತಾರೆ? ಅದಕ್ಕೆ ಪುಣ್ಯಾತ್ಮರ ಮರ್ತರ ಮನದ ಮೈಲಿಗೆಯನ್ನು ತೊಳಲಿಕ್ಕೆ ಮಹಾತ್ಮರು ಪುಣ್ಯಾತ್ಮರೇ ಶಬ್ದ ಎಂಬ ಸೋಪಾನವ ಕಟ್ಟಿಕೊಟ್ಟರು. ಹೌದು, ಕಟ್ಟಿಕೊಟ್ಟರು. ಹೌದು. ದೇವಲೋಕಕ್ಕೆ ಹೋಗ್ತಕ್ಕಂಥ ದಾರಿಯನ್ನ ತೋರಿಸಿಕೊಟ್ಟರು. ತೋರಿಸ್ಯಾರ. ಬರೀತಾರ ಬಂಧುಗಳೇ. ಏನಂತಂದ್ರಿ? ಈ ಲೋಕದೊಳಗೆ ಇವತ್ತಿನ ಕಲಿಯುಗದ ವಿಜ್ಞಾನ ಬಹಳ ಮುಂದುವರೆದದು. ಹೆಂಗ್ರಿಪ್ಪ? ಚಂದ್ರ ಲೋಕಕ್ಕೆ ಹೋಗಾಕ ಕಲ್ತಿದೀವಿ. ಹೌದು. ಪುಣ್ಯಾತ್ಮರ ಹಡಗಿನೊಳಗೆ ಕುತ್ಕೊಂಡು ನೀರಿನೊಳಗೆ ಎಲ್ಲೆಲ್ಲೋ ಹೋಗೋದು ಕಲ್ತಿದೀವಿ. ಕಲ್ತೇವ್ರಿ. ಎಲ್ಲಾ ಕಡೆ ಹೋಗೋದು ಕಲ್ತಿದೀವಿ. ಹೌದು. ದೇವಲೋಕಕ್ಕೆ ಬಟ್ಟೆ ಕಾಣಿರತ್ತ ಬರ್ತಾರೆ ಚನ್ನಬಸವಣ್ಣ. ಹೌದು, ಹೌದು. ಅಗ್ಗನದ ಪತ್ರಿ ನೆನಿಲ್ಲದೆ ತಗೀಭವದೆಸು. ಮಾತ್ಮರ ಶಬ್ದ ಸೋಪಾನವೆಂಬ ಕಟ್ಟಿ ಕೊಟ್ಟರು ಅಂತ ಬರೀತಾರ. ಅದಕ್ಕೆ ಪುಣ್ಯಾತ್ಮರ ದೇವಲೋಕ ಹೋಗ್ತಕ್ಕಂತ ದಾರಿ ನಮಗೆ ಕಂಡು ಹಿಡಿದು ಕೊಟ್ಟವ್ರು ಯಾರು ಅಂತ ಕೇಳಿದ್ರ? ಯಾರಿಪ್ಪ? ಋಷಿ ಮುನಿಗಳು, ಸಂತರು, ಶರಣರು. ಹೌದು. ಆ ಋಷಿ ಮುನಿಗಳು, ಸಂತರ, ಶರಣರ ನಾಡು ಇರುವುದರಿಂದ ನಾವು ಪುಣ್ಯಾತ್ಮನ ನೆಮ್ಮದಿಯಿಂದ ಇರಾಕತ್ತಿದೀವಿ. ನಮಗ ಬಹಳ ಕೊರೋನಾ ಝಳ ಬಡದಿಲ್ಲ, ನಮಗ ಮಾಪುರದ ಝಳ ಬಡದಿಲ್ಲ, ಚಕ್ರವಾದ ಝಳ ಬಡದಿಲ್ಲ, ಪುಣ್ಯಾತ್ಮರ ಬಾಂಡ್ರಿ ಇದೇನು ಗಡಿ ಝಳ ಬಡದಿಲ್ಲ. ನಾವೆಲ್ಲ ಸುಖವಾಗಿದ್ದೀವಿ. ಹೌದು, ಸುಖವಾಗಿದ್ದೀವಿ. ಇದಕ್ಕೆ ಖರೆ ಸುಖದಾಗ ಇರಲಕ್ಕ ಕಾರಣ ಏನು ಅಂತ ಕೇಳಿದ್ರ? ಏನ್ರಿಪ್ಪ ಕಾರಣ? ಪರಮಾತ್ಮನ ನಾಮ ಒಂದು ಬಿಟ್ಟು, ಪರಮಾತ್ಮನ ನಾಮ ಒಂದನ್ನ ನೀ ಗಟ್ಟಿಯಾಗಿ ಇಟ್ಕೊಂಡು ಹೊಂಟಿ ಅಂದ್ರ ನಿನಗೆಲ್ಲ ಸುಖ ಪ್ರಾಪ್ತಿ ಆಗ್ತದ. ಎಲ್ಲ ಸುಖ ಪ್ರಾಪ್ತಿ ಆಗ್ತಾವ. ಅದಕ್ಕೆ ಹೇಳ್ಯಾರ, ನರಜನ್ಮ ಬಂದಾಗ ನಾಲಿಗೆ ಇದ್ದಾಗ ಒಮ್ಮೆರೆ ನೆನೆಯಬಾರದೆ, ಭಗವಂತನನ್ನು ನೆನೆಸಬಾರದೆ. ಜನಾಬಾಯಿ ಕುಳ್ಳ ವಿಠಲ್ ವಿಠಲ್ ಅಂತಾವ್ರಿಪ್ಪ. ನಿಮ್ಮೂರ್ರಿ? ನಮ್ಮ ಬೇರೆ ಆತಾವ್ರಿ. ಅದಕ್ಕ ಇದನ್ನೆಲ್ಲ ತೋರಿಸಿಕೊಡವ್ರು ಯಾರು ಅಂತ? ಯಾರಿಪ್ಪ? ಅವನಿಗೆ ಮಾರ್ಗದರ್ಶಕ ಅಂತ ಕರೀತಾರ. ಇರ್ಲಿ, ಮಾರ್ಗದರ್ಶಕ ಅಂತ ಕರೀತಾರ. ಅದಕ್ಕೆ ನಿಜಗೊಂಡ್ರು ಕೈವಲ್ಯ ಅಂತ ಹೆಸರಿಟ್ಟಾರ. ಹೌದ್ರಿ. ಮೋಕ್ಷಕ್ಕೆ ಹೋಗ್ಲಿಕ್ಕೆ ದಾರಿ. ಅದಕ್ಕೆ ಗುರುವಿಗೆ ನೀವು ಒಂದು ಸಲ ಶರಣ ಹಾದಿ ಅಂದ್ರ ಕಡಿ ಜನ್ಮ ಇದು. ಹೌದು, ಕಡಿ ಜನ್ಮ, ಕೊನೆ ಜನ್ಮದ. ಅದಕ್ಕೆ ನಿಜಗೊಂಡ್ರು ಬಹಳ ಸುಂದರವಾಗಿ ಹೇಳ್ತಾರ, ತಳುವುದೇ ಮಾಡ್ಪುದಾವುದು ಭವಹರಣ. ಹೌದೌದು. ಹುಟ್ಟು ಸಾವುಗಳ ಕೊಂಡಿಯನ್ನು ಕಡ್ಕೊಳ್ಳೋದು ತಾತ್ಕಾಲವಾಗಿ ಮಾಡ್ಕೋಬೇಕಾಗಿದೆ. ಹೌದು. ತಾತ್ಕಾಲ ತಳುವುದಂದ್ರೆ ತಾತ್ಕಾಲವಾಗಿ. ಯಾಕ ತಾತ್ಕಾಲ ಮಾಡ್ಕೋಬೇಕಾಗೈತಿ? ಯಾಕ್ರಿಪ್ಪ? ಯಮನ ದಾಳಿ ಯಾವಾಗ ಬರ್ತೈತಿ ಅನ್ನೋದು ಗೊತ್ತಿಲ್ಲ. ಅದಕ್ಕ ಪುಣ್ಯಾತ್ಮರು ಬರೀತಾರ, ಗಾಳ್ಯಾಗಿಟ್ಟದ ದೀಪ ಹೆಂಗ ನಿಲ್ಲಂಗಿಲ್ಲ ಹಂಗ ನಿನ್ನ ಜೀವನದ ಜ್ಯೋತಿ ಅದ. ಹೌದು. ಆವಿಷ್ಯದ ಎಣ್ಣೆ ತೀರುವ ಮುನ್ನ, ದೇವೆಂಬ ಪಣತಿ ಒಡೆಯುವ ಮುನ್ನ, ಜೀವ ಜ್ಯೋತಿ ಆರುವ ಮುನ್ನ ಕೂಡಬೇಕು ಭಗವಂತನ ಹೇಳ್ತಾರ. ನೆರೆಗೆನ್ನೆಗೆ ತೆರೆಗೆಲ್ಲಕ್ಕೆ ಶರೀರ ಗೂಡ ಹೋಗದ ಮುನ್ನ. ಹೌದು. ಮೊಳಕೈ ಮೇಲೆ ಕೈಯನ್ನೋರುವ ಮುನ್ನ, ಮೂರ್ತಿ ಮುಟ್ಟುವ ಮುನ್ನ, ಮುಪ್ಪಿಂದಪ್ಪ ಅಳುವ ಮುನ್ನ ಭಜಿಸು ನಮ್ಮ ಭಗವಂತನಂತ ಹೇಳ್ತಾರೆ. ಅದಕ್ಕ ಜಗತ್ತಿನಾಗ ಬಹಳ ಸುಲಭವಾಗಿರ್ತಕ್ಕಂಥ ಈ ಕಲಿಯುಗಕ್ಕೆ ದಾರಿ ತೋರಿಸ್ಯಾರ ಪುಣ್ಯಾತ್ಮರೇ. ಆ ದಾರಿ ತೋರ್ಸವ ಯಾರ ಅಂತ ಕೇಳಿ? ಯಾರಿಪ್ಪ? ಅದಕ್ಕೆ ಪುಣ್ಯಾತ್ಮರೇ ನೋಡ್ರಿ, ಊರಿಂಗೆ ದಾರಿ ತೋರಿ ಆರಾಧರೆ ಏನು ಅಂತ ಹೇಳ್ತಾರೆ. ಹೌದು, ಬರೀತಾರಲ್ಲ ಪುಣ್ಯಾತ್ಮರೇ. ಯಾತರ ಹೂವಾದರ ನಾತ ಒಂದಿದ್ದರೆ ಸಾಕು. ಅದಕ್ಕ ಈ ಜಗತ್ತಿನಾಗ ಗುರು ಅಂತಕ್ಕಂಥವನಿಗೆ ಭವರೋಗ ವೈದ್ಯ ಅಂತ ಕರದಾರ್ರಿ. ಭವರೋಗ ವೈದ್ಯ ಅಂತ ಕರದಾರ. ಅದಕ್ಕೆ ತಮ್ಗೆಲ್ಲ ಗೊತ್ತಿರದ ಗುರುವಿಗೆ ಶರಣಗ ತಗದ ಹೇಳ್ತಾರ ಜಾತಕ ಅಂತ ಹೇಳ್ಯಾರಿಪ್ಪ. ತಮ್ಗೆಲ್ಲ ಗೊತ್ತಿರ್ತದ. ಈ ಜಗತ್ತಿನಾಗ ಗೊತ್ತಿರ್ಲತಕ್ಕಂಥದ್ದು ಯಾವ್ದಿಲ್ಲ, ಎಲ್ಲವೂ ತಿಳಿದದ ನೆನಪಿಗೆ ತಂದು ಕೊಡುದು ಅಷ್ಟ ನಮ್ ಕರ್ತವ್ಯ. ಪುಣ್ಯಾತ್ಮರ ಬಹಳ ವರ್ಷಕ್ಕೊಂದು ಗಂಡು ಮಗ ಹುಟ್ಟ್ಯದ ಬಹಳ ವರ್ಷಕ್ಕೆ. ಅದು ಪಂಚಾಂಗದ ಕಡೆ ಹೋಗಿ ಭವಿಷ್ಯ ಕೇಳ್ತಾರೆ. ಭವಿಷ್ಯ ಕೇಳಿದ ಬಳಿಕ ಆ ಹುಡುಗ ಮೂಲ ನಕ್ಷತ್ರದಾಗ ಹುಟ್ಟ್ಯದ ಹೇಳ್ತಾರ. ಮೂಲ ನಕ್ಷತ್ರ ಹುಟ್ಟಿದ ಬಳಿಕ ಆ ಜ್ಯೋತಿಷ್ ಹೇಳ್ತಕ್ಕಂಥ ಮಾನುಭಾವ ಏನಂತಾನಂದ್ರ, ಈ ಹುಡುಗನ ಭವಿಷ್ಯ ನೀವು ಕೇಳ್ಬೇಡ್ರಿ, ನಾ ಹೇಳಂಗಿಲ್ಲ ಅಂತ. ಹೌದು. ಅವಾಗ್ರಿಪ್ಪ ಹೇಳ್ರಿ ಕೇಳಾಕ ಬಂದಿನಿ, ನೀ ತಡ್ಕೊಳಂಗಿಲ್ಲಪ್ಪ, ನಾನು ಹೇಳುದಿಲ್ಲ ಅಂದ. ಅಂತ ತಡ್ಕೊಳ್ಳಾರ್ದಂತ ಕೆಟ್ಟ ಘಟನೆ ನನ್ನ ಮಗನ ಭವಿಷ್ಯ ಏನೈತಿ ಅವಾಗ ಏನಿ ಹೇಳಲೇಬೇಕಂತೇಳಿ ಹುಡುಗ ಮೂಲ ನಕ್ಷತ್ರದ ಹುಟ್ಟ್ಯದ. 3 ತಿಂಗಳ ಒಳಗಾಗಿ ಹುಡುಗರ ಸಾಯ್ತೈತಿ, ಹುಡುಗ ಬದುಕಿರಿ ನೀವ್ರ ಸಾಯ್ತಿರಿ ಅಂತ ಹೇಳ್ಬಿಟ್ಟು. ಹೌದು. ಅವಾಗ
ಸ್ವಲ್ಪ ಅವನಿಗೆ ಭಯ ಆಗಿಬಿಡಿತು. ಆಗ್ತದೆ ಇದಕ್ಕೆ ಪರಿಹಾರ ಐತಿಲ್ಲ ಅಂತ ಕೇಳಿದ. ಕೇಳ್ತಾರ. ಐತಿಲ್ಲ ಅಂದ್ರ ಅವ್ರು. ಏನು ಪರಿಹಾರ? ಪರಿಹಾರ ಐತಿದ. ನೀನು ನಿನ್ ಹೆಂಡತಿ ಜೀವಂತಿದ್ರೆ ಅಂತ 10 ಮಕ್ಕಳ ಹಡಿಬೋದ, ಕೋಸಿನ ಕೊಂದು ಬಿಡ್ರ ಅಂತ ಹೇಳ್ಬಿಡು. ಹೌದು ಹೌದಪ್ಪ. ಸಾಕು ಬಿಡ್ರಿ ಅಂದ. ಮನೆಗೆ ಬಂದ. ಹೆಂಡತಿ ಕೇಳ್ತಾಳ, ಬಹಳ ಮುಖದ ಮೇಲೆ ಕಳಿ ಇಲ್ಲ, ಏನ್ ತೊಂದರೆ ಆಗಿ. ಹೌದು ಹೌದು. ಮಗನ ಭವಿಷ್ಯ ಏನು ಬಂತು. ಅವಾಗ ಹೆಂಡತಿಗೆ ವಿನಂತಿ ಮಾಡಿ ಹೇಳ್ತಾನ, ನಂದೊಂದು ಮಾತು ನಡೆಸ್ಕೊಡ್ಬೇಕು, ನೀನು ನಂದೊಂದು ಮಾತು ನಡೆಸ್ಕೊಡ್ಬೇಕು. ಅವಾಗ ಏನು? ನಾನು ನೀನು ಜೀವಂತ ಇದ್ವಿ ಅಂದ್ರೆ ಇಂಥ 10 ಮಕ್ಕಳು ಹಡಿಲಿಕ್ಕೆ ಬರ್ತದ. ನಾಮವಾದ ಬಳಕೆ ಯಾವ ಮಗನ್ ತಗೊಂಡ್ ಏನ್ ಮಾಡೋದು? ಹೌದು ಹೌದಪ್ಪ. ನೋಡ್ಬೇಕ್ರ ಮಂಗ್ಯ ಮರಿನ್ ಇಟ್ಕೊಂಡು ಹೊಂಟಿರ್ತದತ್. ನೀರ್ ಅಕಸ್ಮಾತ್ ತನ್ನ ಮೇಲೆ ಬರಕತ್ರ ಮರಿ ತಳಗಿಟ್ ಮ್ಯಾಲ ನಿಲ್ತದ. ಹೌದು ಹೌದು. ಜಗದ ನೇಮದ ಹಂಗ ಈತ ಹೇಳ್ದ, ನಾನು ನೀನು ಜೀವಂತ ಇದ್ವಿ ಅಂದ್ರೆ ಇಂಥ 10 ಮಕ್ಕಳು ಹಡಿಲಿಕ್ಕೆ ಬರ್ತದ, ನೀ ಕೂಸಿನ ಕೊಂದು ಬಿಡು ಅಂದ್ರು. ಅವಾಗ ಏನಂತಾಡಿಪ್ಪ ತಾಯಿ? ಕರೆ ತಾಯಿಗೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಆಗೋದಿಲ್ಲ. ಜನ್ಮ ಕೊಟ್ಟು 9 ತಿಂಗಳು ಒಡಲೊಳಗೆ ಇಟ್ಟುಕೊಂಡು ಸಾಕಿ ಸಲಬಿರ್ತಕ್ಕಂಥ ತಾಯಿ ಮನಸ್ಸು ಇದಕ್ಕೆ ಒಪ್ಪುದಿಲ್ಲ. ಒಪ್ಪುದಿಲ್ಲ. ಯಾಕೆ ಒಪ್ಪುದಿಲ್ಲ ಅಂತ ಒಂದು ಮಾತು ಹೇಳ್ತಾನೆ ನಿಮಗ್. ಹೆಂಗ್ರಿ? ಬಾಜಾರಕ್ಕೆ ಒಂದು ಕೂಸಿನ ತಗೊಂಡು ಬಂದಳ ಹೆಣ್ಮಗಳು. ಹೌದು ಹೌದು. ಆ ಕೂಸಿಗೆ ಬಿಟ್ಟು ಸಂತಿ ಮಾಡ್ಲಕತ್ತೇಳ. ಮತ್ತೊಬ್ಬಕ್ಕೆ ಬಂದ ಆ ಕೂಸಿನ ತಗೊಂಡಾಳ. ಹೌದ್ರಿಪ್ಪ. ಮತ್ತೊಬ್ಬಕ್ಕೆ ಈ ಹೆಣ್ಮಗಳು ಬಂದು ನನ್ನ ಕೂಸಂತಲ್ಲ, ಆಕೆ ನಮ್ದೈತಿ ಕೂಸಂತ. ಅವಾಗ ಏನ ಬಹಳ ಕದನ ನಡೆದ ಇಂತ ಹಿರಿಯರ ಕಡೆ ಬಂತದ ನ್ಯಾಯ. ಹಿರಿಯರ ಕಡೆ ಬಂದು ನಾನು ಕೂಸಿನ ಕದ್ದಾಡ ಎಸೆದು ಕೊಡು, ನಾನು ಕದ್ದಿಲ್ಲ, ನನ್ ಕೂಸ ಐತಿ ಅಂತ ಕೇಳ್ತಾಳೆ. ಹೌದು. ಅವಾಗ ಅವ್ರು ಬಹಳ ಜಾಂಡ್ರಿದ್ರು. ಒಂದು ಕೆಲಸ ಮಾಡು, ನೀ ಕೂಸಿನೊಳಗೆ 2 ಪಾಲ ಮಾಡು, ನಟ್ಟು ನಡು ಕೊಯ್ಯಿನ ಕೂಸನ. ಹೌದು. ಕೋದ ಬಳಕ ಅರ್ಧ ನಿನಗಾಗ್ತದೆ, ತಗೊಂಡ್ ಹೋಗಿಬಿಡ್ರಿ ಅಂತ ಹೇಳಿ. ಆ ಡೂಪ್ಲಿಕೇಟ್ ತಾಯಿ ಅನ್ನೋದು ಅಷ್ಟು ಮಾಡ್ರಿ ಅಂದಳಾಕಿ. ಖರೆ ತಾಯಿ ಅಂದ್ರು, ನನ್ನ ಮಗ ಎಲ್ಲೇರಿ ಇರ್ಲಿಕ್ಕರ ಜೀವಂತ ಇರ್ಲಿ, ಪ್ರಾಣ ತೆಗೆದು ಬೇಡ ತಿಳ್ಕೊಂಡು ಹೇಳಿದ್ರು. ಅವಾಗ ಖರೆ ತಾಯಿ ನೀನೇ ಕರ್ಕೊಂಡು ಹೋಗು ಅಂತೇಳಿ. ಹೌದು. ಹಾಗೆ ಖರೆ ತಾಯಿ ಮಗನ ಪ್ರಾಣ ತೆಗೆಯಲಿಕ್ಕೆ ಒಪ್ಪುದಿಲ್ಲ. ಅವಾಗ ಬಂಧುಗಳು ಹೇಳ್ತಾಳ, ನನ್ನ ಪ್ರಾಣ ಹೋದ್ರೂ ಚಿಂತಿಲ್ಲ, ಖರೆ ನಾನು ಮಗನ ಮಾತ್ರ ಕೊಲ್ಲುದಿಲ್ಲ. ಹೌದು. ಅವಾಗ ತಾಯಿ ಅಂತಾಳ, ನಾನ್ ನಿತ್ಯನೂ ಕೂಡ ಸಿದ್ಧಾರೂಢಜ್ಜನ ಕಡೆ ಹೋಗ್ತನು. ಸಿದ್ಧಾರೂಢಜ್ಜ ನಮಗ ಮರ್ತಕ್ಕೆ ಬಂದ ಬಳಿಕ ಏನು ಲಾಭ ಸಿಕ್ಕೈತಿ ಅಂತ ಕೇಳಿದ್ರೆ, ಶಿವಪಂಚಾಕ್ಷರಿ ಮಂತ್ರ ಎಲ್ಲರ ಕೈ, ಒಬ್ಬರು ಕೆಲವೊಬ್ಬರು ಕಪಿ ಮುಷ್ಟಿ ಒಳಗಿತ್ತು. ಅವರ ಬಂದ ಬಳಕ ಪುಣ್ಯಾತ್ಮನ ಮನುಕುಲ ಎಲ್ಲರೂ ಜೀವವನ್ನು ತಾಳಿರ್ತಕ್ಕಂಥ ಮಂತ್ರ ಅನ್ಲಿಕ್ಕೆ ಸಾಧ್ಯದ ಬೋಧನೆ ಮಾಡಿಕೊಟ್ಟಾರ. ಅದಕ್ಕೆ ಅವ್ರ ಮಟ್ಟಕ್ಕೆ ಹೋಗಿ ಕೇಳ್ಕೊಂಡ್ ಬರ್ತೇನೆ. ಅವಾಗ ಬರ್ತಾರ, ದುಃಖ ಮಾಡ್ಕೊತ ಹೋಗಿ ಅಜ್ಜನ ಪಾದ ಹಿಡಿತಾರ. ಅದಕ್ಕೆ ನಂಬಿ ಕೆಟ್ಟವರೆಲ್ಲೋ ರಂಗಯ್ಯ ನಿನ್ನ ನಂಬಿ ಕೆಟ್ಟ ಹೇಳ್ತಾರೆ. ಜಗತ್ತಿನಾಗ ಪುಣ್ಯಾತ್ಮರೇ, ನಂಬಲೆ ಗುರುಪಾದ ಬನೆ ನಂಬು ಅಂತ ಹೇಳ್ಯಾರಿಪ್ಪ. ಬಂಧುಗಳು ಬಂದುಂಡು ಹೋಗೋರು, ಬಂಧನ ಕಳಿಯಲಾರರು, ಗುರುವಿನಿಂದ ಅಧಿಕ ಬಂಧುಗಳು ಉಂಟೆ ಹೇಳ್ತಾರೆ. ಅವಾಗ ಬಂಧುಗಳು ಹೋಗಿ ತಾಯಿ ಪಾದಿಗೆ ನಮಸ್ಕಾರ ಮಾಡ್ತಾಳ. ಸಿದ್ಧಾರೂಢ ಅಜ್ಜ ಕೇಳ್ತಾನೆ, ಯಾಕೆ ವೇಳ ಆಕತ್ತಿದೆ? ಹೌದು, ಏನೋ ನಮ್ಮ ಮಗ ಮೂಲ ನಕ್ಷತ್ರದಾಗ ಹುಟ್ಟೇತತ್ರಿ, 3 ತಿಂಗಳ ಒಳಗೆ ಕೂಸರೆ ಸಾಯ್ತೈತಿ, 3 ತಿಂಗಳು ದಾಟೇತಂದ್ರೆ ನಾವ್ರೆ ಸಾಯ್ತೀವಿ ಅಂತ ಹೇಳ. ಹೌದು ಹೌದಪ್ಪ. ಯಾವ ಹೇಳ ನಿಮ್ಗೆ ಪಂಚಾಂಗದವ್ರು ಕರ್ಕೊಂಬರಿ ಅವನಿಗಂದ್ರು. ಹೌದು. ಅವಾಗ ಬಂಧುಗಳೇ, ಇರ್ಲಿ ಬಿಡು ಪಾಪ, ಅವಂದೇನೋ ಕರ್ಮ ಇರ್ಬೇಕು, ಅವನ ಪಾಲಿಗೆ ಇರ್ತತಿ. ನಾ ಯಾರ್ದು ಹೇಳಾಕತ್ತೀನಿ, ಯಾವ ಸ್ಥಿತಿಯೊಳಗೆ ಹೇಳಾಕತ್ತೇನೆ ಅನ್ನೋದು ಕರ್ಮನು ಕೇಳಿಸ್ಕೋಬೇಕಲ್ಲ. ಅದು ಕರ್ಮ ಅವ್ರನ್ನ ಆ ಲೆಕ್ಕಕ್ಕೆ ತಂದು ನಿಲ್ಲಿಸ್ತೈತೆ. ಇರ್ಲಿ, ಈಗ ಸಿದ್ಧಾರೂಢ ಚರಿತ್ರೆ ಹೇಳಾಕತ್ತೀನಿ. ಸಿದ್ಧಾರೂಢ ಯಾರಿಗೂ ಕೂಡ ಕೆಟ್ಟದ್ದು ಬಯಸಿಲ್ಲ, ಬೆಂಕಿ ಇಟ್ಟರು ಕೂಡ ಯಾರಿಗೆ ಕೆಟ್ಟದ್ದು ಬಯಸಿಲ್ಲ. ಅವ್ರ ಚರಿತ್ರೆ ಹೇಳೋ ಕಾಲಕ್ಕೆ ನಾನೇನು ಹೇಳೋದು ಬೇಡ. ಅದಕ್ಕೆ ಬಂಧುಗಳೇ, ಪ್ರಸಂಗ ಎಂತಾದ ಬರ್ತದಂತ ಕೇಳಿದ್ರ ಹೆಂಗ ಬರ್ತದ? ಆ ಜ್ಯೋತಿಷಿಗಾರನ್ನ ಕರಿಲಿಕ್ಕೆ ಬರ್ತಾರ ಕರಿಲಿಕ್ಕೆ. ಇದು ಕೇಸ್ ಹೈಕೋರ್ಟ್ಗೆ ಹೋಗೈತಿ, ಒಂದಿಟ್ಟು ಚೌಕಾಶಿ ಮಾಡ್ತಾನಂತ ನಾವು ಮತ್ತೆ ಪಂಚ. ಹೌದ್ ಹೌದ್ರಿ, ಖರೇದಪ್ಪ. ಮತ್ತ ಚೌಕಾಶಿ ಮಾಡಿ ನೋಡಿದ, ನಡೀರಿ ಅಂದ. ಈ ಕೂಸಿನ ನಕ್ಷತ್ರ ಮೂಲಾತ್ ಬಂದತ್ ಹೇಳಿದಿ, ಯಾವಾಗಿನ ತಾರೀಖ್ ಹಿಡಿದೈತಿ ಕೇಳಿ. ಹೌದು ಹೌದು. ಅವಾಗ ಕೂಸು ತಾಯಿ ಗರ್ಭದಿಂದ ಹೊರಗೆ ಬಂದ ಬಳಿಕ ಈ ನಕ್ಷತ್ರ ಈ ಟೈಮ್ ಹೇಳ್ಯಾರ್ರಿ, ಅದ್ರ ಪ್ರಕಾರ ಹೇಳ್ಯಾನ. ಅವ್ರಂದ್ರು, ಕೂಸು ಒಳಗ ಮೂಡ್ಲಾರ್ದ ಹೊರಗೆ ಹಂಗ ಬತ್ತ ಅಂತ ಕೇಳಿದ್ರು. ಕೇಳ್ತಾರ, ಆ 3 ಕಾಲಕ್ಕೆ ಯಾವ ನಕ್ಷತ್ರದ ನಿನಗೆ ಗೊತ್ತೈತೇನು? ಇಲ್ಲ. ಎಂದ ಮೂಡ್ಯದ ಅಂದ ಖರೆ ನಕ್ಷತ್ರ ಹತ್ಯದ. ಮೂಡ್ಲಾರ್ದ ಹೆಂಗ್ ಹೇಳ್ತೀನಿ? ಅವಾಗ ಬಂಧುಗಳೇ, ಆ ಪಂಚಾಂಗ ನಾವು ನಿಮ್ಮಷ್ಟು ದೊಡ್ಡವ್ ನಾನಲ್ರಿ, ನನಗೆ ಕಾಗದದಾಗ ಇದ್ದುದಷ್ಟು ಹೇಳ. ಅವಾಗ ಪುಣ್ಯಾತ್ಮರೇ, ಗುರುಗಳು ಹೇಳ್ತಾರ, 3 ತಿಂಗಳ ತನ ನಿಮ್ಗೇನು 6 ತಿಂಗಳು ಏನೂ ಆಗೋದಿಲ್ಲ, ನಾನ್ ಜವಾಬ್ದಾರಿ ಅಂದ. ಹೌದು. ಆ ಹೆಣ್ಮಗಳು ಅಂದ್ರು, ಯಾಕೋ ನಮಗೆ ವಿಶ್ವಾಸ ಎಲ್ಲ ಆಗೈತಿ, ನಾವ್ ಇಲ್ಲೇ 6 ತಿಂಗಳು ಮಠದಾಗಿರ್ತೀವಿ ಅಂದ್ರು. ಇರ್ರಿ, ಯಾರು ಬೇಡತ್ತಾರ. ಹೌದ್ ಹೌದು. ಅದಕ್ಕೆ ಪುಣ್ಯಾತ್ಮರೇ, ಜಗತ್ತಿನಾಗ ಗುರುನಾಥ ಕಾಯ್ಲಿಕ್ಕೆ ಕೊತ್ತಂದ್ರ ನಮ್ಮನ್ನೆಲ್ಲರೂ ರಕ್ಷಣೆ ಮಾಡ್ತಾನ. ಗುರು ಏನ್ ಹೇಳ್ಕೊಡ್ತಾನ ತಕ್ಕಿದ್ರೆ, ಪರಮಾತ್ಮನ ನಾಮ ನಿತ್ಯ ನುಡಿಪ, ಭವಿಷ್ಯವನ್ನು ಬದಲಿ ಮಾಡಿಸ್ತಕ್ಕಂಥ ಶಕ್ತಿ ಐತಿ ಅಂತ ಹೇಳ್ತಾರೆ.